ಖ್ಯಾತ ಚಿತ್ರ ನಿರ್ದೇಶಕ ರಾಜಮೌಳಿ ಅವರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ನನ್ನ ಸಾವಿಗೆ ರಾಜಮೌಳಿ ಕಾರಣ ಅಂತ ಅವರ ಸ್ನೇಹಿತ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ಒಂದು ಪತ್ರವನ್ನು ಬರೆದಿಟ್ಟು ನಾಪತ್ತೆಯಾಗಿದ್ದಾರೆ. ಸದ್ಯ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಇನ್ನು ಅವರೊಂದಿಷ್ಟು ಆರೋಪಗಳನ್ನು ವಿಡಿಯೋದಲ್ಲಿ ಮಾಡಿದ್ದಾರೆ. ಎಸ್ ರಾಜಮೌಳಿ ಒಬ್ಬ ಸುಳ್ಳು ನಿರ್ದೇಶಕ, ರಾಜಮೌಳಿಯನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಿ ಅಂತ ಅವರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಪತ್ರದಲ್ಲೂ ಕೂಡ ಅದನ್ನೇ ಅವರು ಉಲ್ಲೇಖಿಸಿದ್ದಾರೆ. ಶ್ರೀನಿವಾಸ್ ರಾವ್ ಪತ್ರದಲ್ಲೂ ಅದನ್ನೇ ಬರೆದಿದ್ದಾರೆ, ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ರಾಜಮೌಳಿಯನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ಯಾವುದೇ ಪ್ರಚಾರದ ಉದ್ದೇಶದಿಂದ ಈ ಆರೋಪವನ್ನು ಮಾಡ್ತಾ ಇರೋದಲ್ಲ, ನಾನು ಸಾಯ್ತೀನಿ ಅಂತ ನಾಟಕವಾಡ್ತಾ ಇರೋದಲ್ಲ. ನನ್ನ ಸಾವಿಗೆ ರಾಜಮೌಳಿ ಕಾರಣ, ಅವರು ಕೊಟ್ಟಿರುವಂಥ ಟಾರ್ಚರೇ ನನ್ನ ಸಾವಿಗೆ ಕಾರಣ ಆಗ್ತಾ ಇದೆ ಅಂತ ವಿಡಿಯೋ ಮಾಡಿಟ್ಟು ಮತ್ತು ಪತ್ರ ಬರೆದಿಟ್ಟು ಅವರು ಸದ್ಯ ಎಲ್ಲಿ ಹೋಗಿದ್ದಾರೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ರು, ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರ, ಇದರ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ರಾಜಮೌಳಿ ಅವರ ವಿರುದ್ಧ ಬಹಳ ಗಂಭೀರ ವಿಚಾರಗಳನ್ನು ಅವರು ವಿಡಿಯೋದಲ್ಲೂ ಹೇಳಿದ್ದಾರೆ, ಆ ಪತ್ರದಲ್ಲೂ ಕೂಡ ಅವರು ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ರಾಜಮೌಳಿ ಮತ್ತು ನಾನು ತುಂಬಾ ಒಳ್ಳೆ ಸ್ನೇಹಿತರು. ಎಲ್ರಿಗೂ ಕೂಡ ಚಿತ್ರರಂಗದ ಎಲ್ರಿಗೂ ಕೂಡ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿದೆ. 90ರಿಂದಲೂ ಕೂಡ ನಾವು ಫ್ರೆಂಡ್ಸು, 1990ರಿಂದಲೂ ಕೂಡ ನಾವು ಸ್ನೇಹಿತರು. ರಾಮಾಯಣ ಮಹಾಭಾರತ ಎಲ್ಲ ಒಂದು ಹೆಣ್ಣಿಂದ ನಡೆದಿದೆ ಅಂತ ಹೇಳ್ತಾರೆ. ನನಗೂ ಕೂಡ ಅದೇ ಹೆಣ್ಣಿನಿಂದಾಗಿ ನಮ್ಮ 34 ವರ್ಷದ ಸ್ನೇಹ ಸಂಬಂಧ ದೂರ ಆಗಿದೆ, ನಾವು ಬೇರೆ ಆಗಿದ್ದೀವಿ ಒಂದು ಹೆಣ್ಣಿನ ಕಾರಣಕ್ಕಾಗಿ ಅಂತ ಆ ವಿಡಿಯೋದಲ್ಲಿ ಹೇಳ್ತಾರೆ. ಮತ್ತು ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದನ್ನ ಕೂಡ ಶ್ರೀನಿವಾಸ್ ರಾವ್ ಹೇಳ್ಕೊಳ್ತಾರೆ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಕಾರಣಕ್ಕಾಗಿ ಈ ರೀತಿಯಾಗಿರೋದು ಅಂತ. ಇನ್ನು ರಾಜಮೌಳಿ ಗಮನಕ್ಕೆ ಈ ವಿಚಾರವನ್ನು ತಂದಾಗ ರಾಜಮೌಳಿ ಹೇಳ್ತಾರೆ, ಸ್ಯಾಕ್ರಿಫೈಸ್ ಮಾಡು ಅಂದ್ರೆ ನೀನು ಬಿಟ್ಟು ಕೊಡು ನನಗೆ ಆ ಹೆಣ್ಣನ್ನ ಅಂತ ರಾಜಮೌಳಿ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಶ್ರೀನಿವಾಸ್ ರಾವ್ ಹೇಳ್ತಾ ಇರೋದು. ಆಗ ನಾನು ಹೇಳಿದೆ 3 ಜನ ಒಟ್ಟಿಗೆ ಇರೋಣ ಅಂತ ಹೇಳಿದೆ, ರಾಜಮೌಳಿ ಅದಕ್ಕೆ ಒಪ್ಪಲಿಲ್ಲ. ಆ ನಂತರ ನನಗೆ ಟಾರ್ಚರ್ ಕೊಟ್ಟರು. ಇದೆಲ್ಲವೂ ಕೂಡ ಶಾಂತಿನಿವಾಸ ಸಿನಿಮಾ ಬರೋದಕ್ಕಿಂತ ಮೊದಲಾಗಿರೋದು ಅಂತ ಶ್ರೀನಿವಾಸ್ ರಾವ್ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನನಗೆ 55 ವರ್ಷ ಆಯಿತು, ನನ್ನ ಮದುವೆ ಆಗಿಲ್ಲ, ಟಿಲ್ ಸಿಂಗಲ್ಲು, ನಾನು ಸಾಯಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನನಗೆ ಟಾರ್ಚರ್ ಆಗ್ತಾ ಇದೆ, ನಾನು ದೇವರಲ್ಲ, ನಾನು ಮನುಷ್ಯ. ಇನ್ನು ಯಾರು ಕೂಡ ಹೆಣ್ಮಕ್ಕಳ ಸಹವಾಸಕ್ಕೆ ಹೋಗಬೇಡಿ, ಇದು ಯಾವುದಕ್ಕೂ ನನ್ನ ಬಳಿ ಸಾಕ್ಷಿ ಇಲ್ಲ ಅಂತಲೂ ಕೂಡ ವಿಡಿಯೋದಲ್ಲಿ ಹೇಳಿಕೊಡ್ತಾರೆ. ಆ ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜಮೌಳಿಯನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಿ ಅಂತಾನೂ ಕೂಡ ಶ್ರೀನಿವಾಸ್ ರಾವ್ ಅವರು ಆ ವಿಡಿಯೋದಲ್ಲಿ ಉಲ್ಲೇಖಿಸಿ ಆ ಪತ್ರದಲ್ಲಿ ಬರೆದಿಟ್ಟು ಸದ್ಯ ನಾಪತ್ತೆಯಾಗಿದ್ದಾರೆ. ಸದ್ಯ ಈ ವಿಚಾರ ತೆಲುಗು ಚಿತ್ರರಂಗದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ರಾಜಮೌಳಿ ಅಂತಂದ್ರೆ ದೇಶದ ಪ್ರಸಿದ್ಧ ಚಿತ್ರ ನಿರ್ದೇಶಕರ ಪೈಕಿ ಒಬ್ಬರು, ಪದ್ಮಶ್ರೀ ಪುರಸ್ಕೃತ ಚಿತ್ರ ನಿರ್ದೇಶಕ ರಾಜಮೌಳಿ. ಸೊ ಆ ಕಾರಣಕ್ಕಾಗಿ ಸದ್ಯ ಇದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಶ್ರೀನಿವಾಸ್ ರಾವ್ ಅವರು ರಾಜಮೌಳಿ ಅವರ ಜೊತೆಗೆ ಬಹಳ ಹತ್ತಿರದ ಸಂಬಂಧ, ಸ್ನೇಹ ಸಂಬಂಧ ಇತ್ತು ಅನ್ನೋದಕ್ಕೆ ತೆಲುಗು ಚಿತ್ರರಂಗದ ಗಣ್ಯರು, ತೆಲುಗು ಪತ್ರಕರ್ತರು ಅದನ್ನ ಒಪ್ತಾರೆ. ಅವರಿಬ್ಬರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದವರು, ಇತ್ತೀಚಿನ ದಿನಗಳಲ್ಲಿ ದೂರ ಆಗಿದ್ರು ಬಿಟ್ರೆ ಬಹಳ ಆತ್ಮೀಯ ಸ್ನೇಹಿತರು ಅನ್ನೋದು ತೆಲುಗು ಚಿತ್ರರಂಗದಿಂದ ಸ್ಪಷ್ಟವಾಗುತ್ತೆ ಮತ್ತು ಚಿತ್ರರಂಗದಿಂದ ಸಿಗ್ತಾ ಇರುವಂಥ ಮಾಹಿತಿಯಿಂದಲೂ ಕೂಡ ಸ್ಪಷ್ಟ ಆಗುತ್ತೆ. ಯಾಕಂತಂದ್ರೆ ಎಷ್ಟೋ ಸಲ ಹಂಗಾಗತ್ತೆ, ಪ್ರಸಿದ್ಧ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಸುಮ್ಮನೆ ಆರೋಪಗಳನ್ನು ಮಾಡುವಂಥ ಪ್ರಯತ್ನಗಳಾಗತ್ತೆ. ಬಟ್ ಈ ಕೇಸಲ್ಲಿ ಆ ರೀತಿ ಇಲ್ಲ. ಶ್ರೀನಿವಾಸ್ ರಾವ್ ರಾಜಮೌಳಿಯವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ, ಹೊರಗಿನವರಲ್ಲ, ಯಾರೋ 3ನೇ ವ್ಯಕ್ತಿ ಬಂದು ಆರೋಪವನ್ನು ಮಾಡಿರೋದಲ್ಲ. ತೀರಾ ಹತ್ತಿರದ ಸ್ನೇಹ ಸಂಬಂಧ ಇಬ್ಬರ ಮಧ್ಯೆ ಇತ್ತು ಅನ್ನೋದಕ್ಕೆ ಅವರ ಚಿತ್ರರಂಗದ ಸಂಬಂಧಗಳು ಕೂಡ ಸಾಕ್ಷ್ಯವನ್ನು ಹೇಳುತ್ತೆ. ಯಾಕಂತಂದ್ರೆ ಯಮದೊಂಗ ಅನ್ನುವಂಥ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀನಿವಾಸ್ ರಾವ್ ಆಗಿದ್ರು, ಚಿತ್ರ ನಿರ್ದೇಶಕ ರಾಜಮೌಳಿ ಆಗಿದ್ರು. ಸೊ ಇಬ್ಬರ ಮಧ್ಯೆ ಹತ್ತಿರದ ಸ್ನೇಹ ಸಂಬಂಧ ಇತ್ತು ಅನ್ನೋದು ಸ್ಪಷ್ಟ. ಸದ್ಯ ಶ್ರೀನಿವಾಸ್ ರಾವ್ ಅವರು ಮಾಡಿರುವಂಥ ಆರೋಪ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಶ್ರೀನಿವಾಸ್ ರಾವ್ ಏನಾದರೂ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಬಟ್ ಅವರು ನಾನು ಸಾಯ್ತಾ ಇದ್ದೀನಿ, ನಾನು ಪಬ್ಲಿಸಿಟಿಗೋಸ್ಕರ ಇದನ್ನು ಮಾಡ್ತಿಲ್ಲ ಅನ್ನೋದನ್ನು ವಿಡಿಯೋದ ಆರಂಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾನು ಸಾಯ್ತಾ ಇದ್ದೀನಿ, ಇದು ಡೈಯಿಂಗ್ ಡಿಕ್ಲರೇಷನ್ನು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಗೊತ್ತಿಲ್ಲ ಶ್ರೀನಿವಾಸ್ ರಾವ್ ಏನಾದರೂ ಅಂತ. ಸದ್ಯ ತನಿಖೆ ನಡೀತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ನಾಪತ್ತೆ, ಎಲ್ಲಿ ಹೋದ್ರು ಏನಾದರೂ ಅನ್ನೋದನ್ನು ಅವರನ್ನು ಟ್ರೇಸ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅವರು ಬಳಸ್ತಾ ಇದ್ದಂಥ ಮೊಬೈಲ್ ನೆಟ್ವರ್ಕನ್ನು ಬಳಸಿ ಎಲ್ಲಿ ಹೋದ್ರು ಏನಾದರೂ, ಆಂಧ್ರ ಪ್ರದೇಶದಲ್ಲಿದ್ದಾರೋ, ತೆಲಂಗಾಣದಲ್ಲಿದ್ದಾರೋ ಅಥವಾ ಬೇರೆ ಕಡೆಗೆ ಏನಾದರೂ ಮೂವ್ ಆಗಿದ್ದಾರೋ, ಇದರ ಬಗ್ಗೆ ಸದ್ಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.